ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಕಡಲೆಕಾಳು ಹುಸ್ಲಿ ಮಾಡ್ತಾಯಿದ್ದೀವಿ. ನವರಾತ್ರಿಯ ಪ್ರಥಮ ದಿನ ದೇವರ ಪ್ರಸಾದಕ್ಕೆ ಅಂತಂದ್ಬಿಟ್ಟು ನಾನು ಇದಕ್ಕೆ ಅರ್ಧ kg ಕಡಲೆಕಾಳನ್ನಷ್ಟು ಬೇಯಿಸ್ಕೊಂಡು ನೀರು ಬಸಿದ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬೆಂದಿದೆ. ಇವತ್ತಿನ ದೇವಿಗೆ ತುಪ್ಪನೇ ಇಷ್ಟ. ಅದಕ್ಕೆ ಶೈಲಪುತ್ರಿ, ಇವತ್ತು ನವರಾತ್ರಿಯ ಪ್ರಥಮ ದಿನ ಶೈಲಪುತ್ರಿ ಅವತಾರ. ಶೈಲಪುತ್ರಿಗೆ ತುಪ್ಪ ಅಂದರೆ ತುಂಬ ಇಷ್ಟ. ತುಪ್ಪ ಹಾಕಿ ಮಾಡಿದ ಯಾವುದೇ ಅಡುಗೆನ ನಾವು ದೇವರ ನೈವೇದ್ಯಕ್ಕೆ ಬಳಸ್ಬೋದು. ನಾನು ಇದಕ್ಕೆ 2 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಒಂದು 5ರಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕೆಂಪಗೆ ಹುರಿದುಕೊಳ್ಳೋಣ. ನಾವು ಮಾಡ್ತಾಯಿರೋ ಈ ಕಡಲೆಕಾಳು ಹುಸ್ಲಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾಯಿದ್ದೀರೋ ಅವರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ತಪ್ಪದೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾವು ಮಾಡ್ತಾಯಿರೋ ಎಲ್ಲ ವಿಡಿಯೋಸು ನಿಮಗೆ ಮೊದಲೇ ಬರುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಸಿ ಕೊತ್ತಂಬರಿ ಸೊಪ್ಪು ಅದರ ಮೇಲೆ ಹಾಕಿದ್ದೀನಿ. ಕಡಲೆಕಾಳನ್ನ ಕೆಂಪಗೆ ಹುರಿಯೋಷ್ಟೇನಿಲ್ಲ. ಕಡಲೆಕಾಳನ್ನ ಬೇಯಿಸಿದ್ದೀವಲ್ವ, ಇನ್ನು ಸ್ವಲ್ಪ ಹೀಗೆ ಹುರ್ಕೊಂಡ್ರೆ, ಉಪ್ಪು ಮೊದಲು ಹಾಕಿಲ್ಲ, ಈಗ ಹಾಕಿರೋದ್ರಿಂದ ಅದೆಲ್ಲ ಉಪ್ಪು ಕಾಳಿಗೆ ಚೆನ್ನಾಗಿ ಹಿಡಿಯುತ್ತೆ. ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ಒಗ್ಗರಣೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೆ ಕಲಿಸ್ಕೊಂಡ್ರೆ. ಕೊಬ್ಬರಿ ಹಾಕ್ಕೊಳ್ಳೋದು ನಾವು ಮೊದಲೇ ಕೊಬ್ಬರಿ ಹಾಕ್ತಾಯಿಲ್ಲ. ಯಾಕೆ ಅಂತಂದರೆ ಕೊಬ್ಬರಿ ಮೊದಲೇ ಹಾಕಿದ್ರೆ ಅದು ಸ್ವಲ್ಪ ಕಲರ್ ಬಿಟ್ಕೊಬಿಡುತ್ತೆ ಕೆಂಪಿಗೆ. ಅದಕ್ಕೆ ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಹಸಿಯಾಗಿರುತ್ತೆ ಕೊಬ್ಬರಿ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ವೈಟ್ಗೆ ಕೆಂಪಿಗೆ ಸೂಪರಾಗಿರುತ್ತೆ. ಈ ರೀತಿ ಪ್ರಸಾದ ನಿಮಗೂ ಮಾಡೋದಕ್ಕೆ ಇಷ್ಟ ಆದರೆ ನೀವು ಮನೆಯಲ್ಲಿ ಮಾಡಿ ದೇವರಿಗೆ ಬಡಿಸಿ, ಮತ್ತು ಹೇಗೆ ಬಂತು ಅಂತ ನೀವು ಮಾಡಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ನೀವು ಮಾಡೋ ಕಾಮೆಂಟು ತುಂಬ ಮುಖ್ಯ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.